ಎಸ್1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಇಕ್ಬಾಲ್. ನೀವು ನೋಡ್ತಾ ಇದ್ದೀರಾ ಎಸ್1 ಕನ್ನಡ ನ್ಯೂಸ್. MLC ನಸೀರ್ ಅಹಮದ್ ರಾಜೀನಾಮೆ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ. ಸೈಯದ್ ಜಾವೀದ್, ಬರೋ ಚುನಾವಣೆಯಲ್ಲಿ ಈ ರಾಜೀನಾಮೆ ಫಲಿತಾಂಶ ಸಿಕ್ಕುತ್ತೆ. ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ನಿಮ್ಮ ವಯಸ್ಸು ನಿಮ್ಮ ಹಕ್ಕು. ಎಸ್1 ಕನ್ನಡ ನ್ಯೂಸ್. ಈ ದಿನ ಪತ್ರಿಕಾಗೋಷ್ಠಿ ಕರೆದಿರೋ ಕಾರಣ ಏನಂದ್ರೆ, ನಾನು ಸೈಯದ್ ಜಾವೀದ್ ಅಂತ. ನಾನು ವಕ್ಫ್ ಪರಿಷತ್ನ ರಾಜ್ಯ ವಕ್ಫ್ ಪರಿಷತ್ನ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸದಸ್ಯನಾಗಿ ಇದ್ದೀನಿ. ರಾಜ್ಯದಲ್ಲಿ ಇವಾಗ ರಾಜಕೀಯ ಏನೇನು ನಡೀತಾ ಇದೆ, ಆಗು ಹೋಗುಗಳ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಕ್ಕೋಸ್ಕರ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಏನಂದ್ರೆ, ಇವತ್ತು ನಜೀರ್ ಅಹಮದ್ ಸಾಹೇಬರಿಗೆ ಈ ಚುನಾವಣೆ ನಡೆದಿದೆಯಲ್ಲ, ಉಪಚುನಾವಣೆ ಬಗ್ಗೆ ನಜೀರ್ ಅಹಮದ್ ಸಾಹೇಬರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ರಾಜೀನಾಮೆ ಕೇಳಿದ್ದಾರೆ ಹೈಕಮಾಂಡ್. ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ ಅಂತ ನಿಮಗೆ ಪತ್ರಿಕಾಗೋಷ್ಠಿ ಕರೆದಿರೋದು. ಕಾರಣ ಏನಂದ್ರೆ, ನಜೀರ್ ಅಹಮದ್ ಸಾಹೇಬರು ಕೋಲಾರ ಜಿಲ್ಲೆ, ಕರ್ನಾಟಕಕ್ಕೆ ಅಲ್ಪಸಂಖ್ಯಾತರಿಗೆ ಒಬ್ಬ ಪ್ರಭಾವಿ ನಾಯಕರು. ಇಡೀ ರಾಜ್ಯದಲ್ಲೇ ಅಜೀಜ್ ಸೇಠ್ ಸಾಹೇಬ್ರಾದ್ಮೇಲೆ, ಮೀರ್ ನಜೀರ್ ಸಾಹೇಬ್ರಾದ್ಮೇಲೆ ಯಾರನ್ನ ಒಬ್ರು ರಾಜಕೀಯ ಮುಸ್ಲಿಂ ಜನಾಂಗದ ರಾಜಕೀಯ ಗುರುಗಳು ಯಾರನ್ನ ಒಳ್ಳೆ ರಾಜಕೀಯ ಇದ್ದಿದ್ದಾರಂದ್ರೆ ಪ್ರಭಾವಿ ನಾಯಕರಾದ ನಜೀರ್ ಅಹಮದ್ ಸಾಹೇಬ್ರು ಒಬ್ರೆ. ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದು ಎರಡು ಹೇಳಕ್ಕಾಗಲ್ಲ, ಅಷ್ಟು ಜಾಸ್ತಿ ಕೆಲಸಗಳಿದೆ. ಪ್ರತ್ಯೇಕವಾಗಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಜೀರ್ ಅಹಮದ್ ಸಾಹೇಬ್ರ ಕೊಡುಗೆ ತುಂಬಾ ಅಪಾರ ಇದೆ. ಅದರಲ್ಲಿ ಸುಮಾರು 2 ಜಿಲ್ಲೆಗಳಲ್ಲಿ 7 ಲಕ್ಷ ಜನ ಮುಸ್ಲಿಂ ಜನಾಂಗದವರು ಇದ್ದಾರೆ. ಆ ಜನಾಂಗಕ್ಕೆ ಒಬ್ಬರೇ ನಾಯಕರಾದ್ರೆ ನಜೀರ್ ಅಹಮದ್ ಸಾಹೇಬ್ರು. ಸುಮಾರು 40 ವರ್ಷಗಳಿಂದ ನಜೀರ್ ಅಹಮದ್ ಸಾಹೇಬ್ರು ತುಂಬಾ ಸೇವೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕಾಗಿರ್ಬೋದು, ಸಮುದಾಯಕ್ಕಾಗಿರ್ಬೋದು, ಬೇರೆ ಬೇರೆ ಸಮುದಾಯಗಳಿಗಾಗಿರ್ಬೋದು, ಎಲ್ಲಾ ರೀತಿಯಲ್ಲಿ ಕೈಗಾರಿಕಾ ರೀತಿಯಲ್ಲೂ ಕೂಡ ನಜೀರ್ ಅಹಮದ್ ಸಾಹೇಬರು ದೊಡ್ಡಬಳ್ಳಾಪುರದಲ್ಲಿ, ಕೋಲಾರದಲ್ಲಿ, ಬಂಗಾರಪೇಟೆನಲ್ಲಿ, KGF ನಲ್ಲಿ ಎಲ್ಲ ಫ್ಯಾಕ್ಟರಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಇಂಥ ಒಂದು ದೊಡ್ಡ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಏನೋ ಒಂಥರ ಕಡೆಗಣಿಸಿದೆ. ನಮಗೆಲ್ಲ ತುಂಬಾ ದುಃಖ. ಕಾಂಗ್ರೆಸ್ ಪಕ್ಷ ನಾವೇನ್ ಕೊಟ್ಟಿದ್ವಿ, ಮುಸಲ್ಮಾನರು ನಾವೇನ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಪಕ್ಷ ನಮಗೇನ್ ಕೊಟ್ಟಿದೆ ಅನ್ನೋದು ತುಂಬಾ ಮಹತ್ವವಾದ ಚರ್ಚೆ ಇದೆ. 1974ರಲ್ಲಿ 70ರಲ್ಲಿ ಎಮರ್ಜೆನ್ಸಿ ಬಂದಾಗ, ಅವಾಗ 74ರಲ್ಲಿ ಇಂದಿರಾ ಗಾಂಧಿ ಅವರು ಲೋಕಸಭಾ ಚುನಾವಣೆಗೆ ನಿಂತಾಗ ಸೋತೋದ್ರು. ನಾರಾಯಣ್ ಸರ್ ಅವ್ರ ಮೇಲೆ ಸೋತಾಗ, ಇದೇ ಇಂದಿರಾ ಗಾಂಧಿ ಮೇಡಮ್ ಅವರು ಇವರು ಹೋಗಿ ಜಾಮಿಯಾ ಮಸೀದ್ ಶಾಹಿ ಇಮಾಮ್ ಅಬ್ದುಲ್ ಸಾಹೇಬ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳ್ಕೊಂಡ್ರು, ನಮಗೆ ಸಹಾಯ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿ ಅಂತ ಕೇಳಿದಾಗ, ಅದೇ ಶಾಹಿ ಇಮಾಮ್ ಅವರು ಜಾಮಿಯಾ ಮಸೀದ್ ದಿಲ್ಲಿಯ ಜಾಮಿಯಾ ಮಸ್ಜಿದ್ ಶಾಹಿ ಇಮಾಮ್ ಅವರು ಸಹಾಯ ಮಾಡಿದಾಗ ಕರ್ನಾಟಕದಲ್ಲಿ ಬಂದು ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ ನಿಂತಾಗ ಗೆದ್ದಿದ್ದಾರೆ. ದೇವರಾಜ್ ಅರಸು ಅವರು CM ನೇತೃತ್ವದಲ್ಲಿದ್ದಾಗ. ಈ ತರ ತುಂಬಾ ಕೊಡುಗೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗೆ ಇದೇ ರೀತಿ ಕಡೆಗಣಿಸಿದೆ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಜೀರ್ ಅಹಮದ್ ಸಾಹೇಬ್ರು ಹೇಳಿರೋದು ಇನ್ಯಾರು ಹೇಳ್ತಾರೆ. ದಾವಣಗೆರೆನಲ್ಲಿ 86,000 ವೋಟರ್ಸ್ ಇದ್ದಾರೆ. ಅದು ನಮ್ಮ ಹಕ್ಕು, ನಾವು ಕೇಳಿದೀವಿ. ಶಾಮನೂರ್ ಶಿವಕುಮಾರ್ ಸಾಹೇಬ್ರಿಗೆ ಅವರು ಅವಕಾಶ ಕೊಟ್ಟಿದ್ವಿ. ಎಷ್ಟು ವರ್ಷ ಇತ್ತು ಅಷ್ಟು ವರ್ಷನೂ ಮುಸಲ್ಮಾನ್ ಜನಾಂಗದವರು ಅವ್ರ ಜೊತೆನಲ್ಲಿದ್ರು. ಇವಾಗ ನಜೀರ್ ಅಹಮದ್ ಸಾಹೇಬ್ರು ಅವರು ದಿವಂಗತ ಆದ್ಮೇಲೆ ಆ ಜಾಗದಲ್ಲಿ ಒಂದು ಸಹಾಯ ಕೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರಿಗೆ ಸೀಟ್ ಕೊಡಿ, ಇವಾಗ ಗೆಲ್ತೀವಿ ಅಂತ. ಯಾಕಂದ್ರೆ ನಾವು ಸ್ವಾತಂತ್ರ್ಯ ಬಂದಾಗಿಂದಾನು ಮುಸ್ಲಿಂ ಜನಾಂಗ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರೋದು. ಸ್ವಾತಂತ್ರ್ಯದಲ್ಲೂ ಕೂಡ ನಮ್ದು ತುಂಬಾ ಮಹತ್ವದ ಪಾತ್ರ ಇದೆ. ಇಂಡಿಯಾ ಗೇಟ್ ಅಲ್ಲಿ ಹೋಗಿ ನೀವು ನೋಡಿದ್ರೆ ಮುಸ್ಲಿಮ್ರದೇ ಹೆಸರು ಜಾಸ್ತಿ ಇರೋದು. ಇಂಥ ಎಲ್ಲಾ ಕೊಡುಗೆಗಳು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮೊದಲು ಪ್ರೆಸಿಡೆಂಟ್ ಆಗು ಅಬ್ದುಲ್ ಕಲಾಂ ಆಜಾದ್ ಆಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಅದಾದ್ಮೇಲೆ ಯಾರಿಗೆ ಮಾಡಿದ್ದೀರಾ ನೀವು? SC/ST ನಲ್ಲಿ ಇವಾಗ ಪಾಪ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಮಾಡಿದ್ದೀರಾ ಅಷ್ಟೇ. ಅದ್ರಲ್ಲೂ ಕೋಲಾರಲ್ಲಿ, ಕರ್ನಾಟಕದಲ್ಲಿ ಜಾಫರ್ ಶರೀಫ್ ಸಾಹೇಬ್ರಿಗೆ CM ಮಾಡ್ಬೇಕಾಯ್ತು, ಮಾಡಿದ್ದೀರಾ ನೀವು? ಮಾಡಿಲ್ವಲ್ಲ. ಕೆಪಿಸಿಸಿ ಅಧ್ಯಕ್ಷ ಮಾಡಿದ್ದೀರಾ? ಯಾರಿಗನ ಮಾಡಿಲ್ವಲ್ಲ.
SC ST ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಯಾವತ್ತೂ ನೀವು ಕಡೆಗಣಿಸಿರೋದನ್ನೇ. ಆದ್ರೆ ನಾವು ಕೊಟ್ಟಿರೋ ವೋಟ್ಸ್ ಇಂದಾನೆ, ನಾವು ಕೊಟ್ಟಿರೋ ಇದರಿಂದಾನೆ ಇವತ್ತು ನೀವು ಸರ್ಕಾರ ಮಾಡ್ತಾ ಇರೋದು. ನಮಗೋಸ್ಕರನೇ ಇವಾಗ ನೀವು ಆ ಕಾಲದಲ್ಲಿ ಇಂದಿರಾ ಗಾಂಧಿ ಸಾಹೇಬ್ ಮೇಡಮ್ ಇಂದ ಕಾಲದಿಂದ ಹಿಡಿದು ಇದುವರೆಗೂ ಕೂಡ ಮುಸ್ಲಿಂ ಸಮುದಾಯ ನಿಮ್ ಜೊತೆಗಿದ್ದು, ನಮ್ಮ ನಾಯಕರಾದ ನಜೀರ್ ಅಹಮದ್ ಸಾಹೇಬರು ಎರಡೂ ಜಿಲ್ಲೆಗೆ ಪ್ರಭಾವಿ ನಾಯಕರಾಗಿ, ಇಡೀ ರಾಜ್ಯಕ್ಕೆ ನಾಯಕರಾಗಿ ಓಡಾಡಿ ಮೈನಾರಿಟಿ ಚೇರ್ಮನ್ ಆಗಿದ್ರು, ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿದ್ರು, ಅದಕ್ಕಿಂತ ಮುಂಚೆ ಮಿನಿಸ್ಟರ್ ಕೂಡ ಆಗಿದ್ರು. ಇಂಥ ಒಬ್ಬ ಅನುಭವಿ ರಾಜಕಾರಣಿಗೆ ನೀವು ಇವತ್ತು ರಾಜೀನಾಮೆ ಕೇಳ್ತೀರಾ ಅಂದ್ರೆ ಇದರಿಂದ ಕೇಳ್ತಾ ಇದ್ದೀರಾ? ಏನು ಕೊಡ್ಬೇಕು ರಾಜೀನಾಮೆ? ನಜೀರ್ ಅಹಮದ್ ಸಾಹೇಬ್ರು ಇದರಿಂದ ನೀವು ಈ ತರ ಕೇಳ್ತಾ ಇದ್ದೀರಾ? ಈ ಮುಂದಿನ ದಿನಗಳಲ್ಲಿ ತೀವ್ರವಾದ ಹುಡುಗಾಟ ಆಗುತ್ತೆ. ಮತ್ತೆ ಮುಂದಿನ ಚುನಾವಣೆಗಳು ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಇದು ನೀವು ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ನಿಮ್ಗೆ ಒಂದು ಒಳ್ಳೆ ಸೂಚನೆ ಕೊಡ್ತಾ ಇದ್ದೀವಿ. ನೋಡ್ಕೊಳ್ರಿ, ಮುಂದಿನ ದಿನಗಳಲ್ಲಿ ನಾವು ಕೂಡ ನಜೀರ್ ಅಹಮದ್ ಸಾಹೇಬ್ರಿಗೆ ಏನಾನ ಆ ತರ ಆದ್ರೆ ನಾವು ಕೂಡ ಏನೇನ ರಾಜಕೀಯದಲ್ಲಿ ಇವಾಗ ಏನೇನ್ ಇದ್ದೀವಿ ಅದಕ್ಕೂ ಕೂಡ ನಾವು ರಾಜೀನಾಮೆ ಕೊಡ್ತೀವಿ, ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ. ಒಂದ್ ಸಮುದಾಯ ಇಲ್ಲ ನಜೀರ್ ಅಹಮದ್ ಸಾಹೇಬ್ರ ಜೊತೆ, ಎಲ್ಲಾ ಸಮುದಾಯ ಕೂಡ ನಜೀರ್ ಅಹಮದ್ ಸಾಹೇಬ್ರ ಜೊತೆ ಇದ್ದಾರೆ. ಎಲ್ರೂ ಇದ್ದಾರೆ, ಎಲ್ಲ ಒಕ್ಕಲಿಗರು ಇದ್ದಾರೆ, ಕುರುಬರು ಇದ್ದಾರೆ, SC ST ಇದ್ದಾರೆ, ಎಲ್ಲಾ ಜನಾಂಗ ಅವ್ರ ಜೊತೆನಲ್ಲಿ ಇದೆ. ಈ ಎರಡೂ ಜಿಲ್ಲೆಗಳಲ್ಲಿ ಪ್ರತಿಭಾ ಹೋರಾಟ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೂ ಏನು ಇಲ್ದಿದಂಗಾಗುತ್ತೆ. ನೀವು ಇದನ್ನ ಅರ್ಥ ಮಾಡ್ಕೊಂಡು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಾಗ್ಬೋದು, ನಮ್ಮ KPCC ಅಧ್ಯಕ್ಷ DK ಶಿವಕುಮಾರ್ ಸಾಹೇಬ್ರಾಗ್ಬೋದು, ನೀವು ಇದನ್ನ ಫಸ್ಟ್ ಇದನ್ನ ನೋಡಿ ಏನಾನ ಒಂದು ನ್ಯಾಯ ತೋರಿಸಿ ನಜೀರ್ ಅಹಮದ್ ಸಾಹೇಬ್ರಿಗೆ ಈ ರಾಜೀನಾಮೆ ಕೊಡಬಾರ್ದು ಅಂತ ನೀವೇ ಒತ್ತಾಯ ಮಾಡಿ ಅವ್ರಿಗೆ ಇದು ಮಾಡಬೇಕು. ಹುಲಿ ನಜೀರ್ ಸಾಹೇಬ್ಗೆ